ಹಾಯ್ ಹಲೋ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಇವತ್ತು ಸಂಕ್ರಾಂತಿ ಹಬ್ಬ ನಾಡಿನೆಲ್ಲೆಡೆ, ಅದರಲ್ಲೂ ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಸಂಕ್ರಾಂತಿ ಹಬ್ಬವನ್ನ ಇನ್ನಷ್ಟು ಮೆರುಗುಗೊಳಿಸೋದಕ್ಕೆ ನಮ್ಮ ಜೊತೆ ಒಬ್ರು ಬ್ಯೂಟಿಫುಲ್ ಆರ್ಟಿಸ್ಟ್ ಅಂದ್ರೆ ಹೀರೋಯಿನ್ ಜಾಯಿನ್ ಆಗಿದ್ದಾರೆ. ಇವರು ಅದ್ಭುತ ನಟಿ, ಅದ್ಭುತ ವಾಯ್ಸ್ ಓವರ್ ಆರ್ಟಿಸ್ಟ್, ಅದರಲ್ಲೂ ಒಳ್ಳೆ ತಾಯಿ ಅಂತಲೇ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಸೈ ಎನಿಸಿಕೊಂಡವರು ಸದ್ಯಕ್ಕೆ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಮಮತಾ ರಾವುತ್ ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಿಮಗೆ ನಾನು ವಿಶ್ ಮಾಡಿಲ್ಲ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಕೂಡ ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಓ ಥ್ಯಾಂಕ್ ಯು. ನೀವು ಕೂಡ ಥ್ಯಾಂಕ್ ಯು. ಒಂದು ಮಗುವಿನ ತಾಯಿ, ಅದ್ರಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಂದ್ರೆ ಏನಿದ್ರ ಸೀಕ್ರೆಟ್ ಅಂತ? ಸೀಕ್ರೆಟ್ ಏನೂ ಇಲ್ಲ, ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಅದೇ ಸೀಕ್ರೆಟ್. ಹೌದು. ಓಕೆ, ಇವತ್ತು ಸಂಕ್ರಾಂತಿ ಹಬ್ಬ. ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬವನ್ನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ನೀವು? ಸಂಕ್ರಾಂತಿ ಅಂದ್ರೆ ವರ್ಷದ ಮೊದಲನೇ ಹಬ್ಬ. ನಮ್ಗೆ ಯುಗಾದಿ ನ್ಯೂ ಇಯರ್ ಆದ್ರೆ ಇದು ಕ್ಯಾಲೆಂಡರ್ ಪ್ರಕಾರ ಸಂಕ್ರಾಂತಿ ಮೊದಲನೇ ಹಬ್ಬ. ಆಸ್ ಯೂಶುವಲ್ ಪೊಂಗಲ್ ಮಾಡೋದು, ಎಳ್ಳು ಬೀರೋದು, ಮನೆಯಲ್ಲಿ ಒಳ್ಳೆ ಪೂಜೆ ಮಾಡೋದು, ಅಷ್ಟೇ. ಅಷ್ಟೇ. ಸಂಕ್ರಾಂತಿ ಅಂದ್ರೆ ನಿಮ್ಗೆ ಏನ್ ನೆನಪಾಗತ್ತೆ? ಸಂಕ್ರಾಂತಿ ಅಂದ್ರೆ ನನ್ಗೆ ಈಗಲ್ಲ, ಮದ್ವೆಗೆ ಮುಂಚೆ ತುಂಬಾ ಸ್ಪೆಷಲ್ ಆಗಿತ್ತು ಎಳ್ಳು ಬೀರೋದು. ನಾನು ಮೊದಲು ಎಲ್ಲ ಚಾನೆಲ್ಸ್ಗೂ ಹೋಗ್ಬಿಟ್ಟು ಎಲ್ಲ ರಿಪೋರ್ಟರ್ಸ್ಗೂ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಎಳ್ಬೀರಿ ವಿಷಸ್ನ ತಿಳಿಸಿ ಬರ್ತಾ ಇದ್ದೆ. ಅದು ನಾನು ಈಗ ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಹಳಷ್ಟು ಜನ ಸ್ನೇಹಿತರು ಬೇರೆ ಬೇರೆ ಚಾನೆಲ್ಸ್ಗಳಿಗೆ ಹೋಗಿರೋದ್ರಿಂದ ಯಾರು ಎಲ್ಲಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ. ಅದನ್ನೊಂಚೂರು ಮಿಸ್ ಮಾಡ್ಕೊಳ್ತೀನಿ. ಬಿಟ್ರೆ ಗಂಡ, ಮಗು, ನನ್ನ ಫ್ಯಾಮಿಲಿಯಲ್ಲಿ ಈಗ ನನಗೆ ಸ್ವಲ್ಪ ಜಾಸ್ತಿನೇ ಜವಾಬ್ದಾರಿ ಬಂದಿದೆಯಲ್ಲ, ಸೊ ಹಾಗಾಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಹಸ್ಬೆಂಡ್ ಮಗು ಜೊತೆ. ಓಕೆ, ಸಂಕ್ರಾಂತಿ ಹಬ್ಬ ಯಾವ್ದಾದ್ರು ಒಂದು ಒಳ್ಳೆ ಮೆಮೊರೀಸ್ ಸಂಕ್ರಾಂತಿ ಹಬ್ಬದ ದಿನ ಆಗಿದ್ದಿದ್ರೆ, ಆ ಮೆಮೊರೀಸ್ನ ಇವಾಗ ರೀಕಾಲ್ ಮಾಡೋದಿದ್ರೆ ಯಾವ್ದಾದ್ರು ಮೆಮೊರಿ ಇದ್ರೆ? ಒಳ್ಳೇದು ಅಂತಂದ್ರೆ ಲೈಕ್ ನಾನು ಎಲ್ಲವೂ ಪಾಸಿಟಿವ್ ಆಗಿ ತಗೊಳ್ತೀನಿ. ಸೊ ಹಾಗಾಗಿ ಎಲ್ಲವೂ ಒಳ್ಳೆ ದಿನಗಳೇ ಅಂತಾನೆ ಅನ್ಕೋತೀನಿ ನಾನು. ಯಾವ ವರ್ಷದ ಸಂಕ್ರಾಂತಿ ನಿಮ್ಗೆ ನೆನಪಲ್ಲಿದೆ ಇನ್ನು? ಅದೇ ನಾ ಹೇಳಿದ್ನಲ್ಲ, ಗೂಳಿಹಟ್ಟಿ ಅಂತ ಸಿನಿಮಾ ಮಾಡ್ಬೇಕಂದ್ರೆ ಪ್ರಾಬಬ್ಲಿ ಒಂದು 8 ವರ್ಷದ ಹಿಂದೆ ಎಲ್ಲ ನನ್ನ 5 ಜನ ಸಿನಿಮಾದ ಹೀರೋಗಳು, ಎಲ್ಲ ಆರ್ಟಿಸ್ಟ್ಗಳು ಮತ್ತೆ ನಾನು ಎಲ್ಲ ಸೇರಿ ಎಳ್ಬೀರಕ್ಕೆ ಪ್ರತಿ ಚಾನಲ್ಗೆ ಹೋಗ್ತಾ ಇದ್ದದ್ದು. ಅದಾದ್ಮೇಲೆ ಪ್ರತಿ ವರ್ಷ ನಾನು ಬೇರೆ ಸಪ್ರೇಟ್ ಆಗಿ ಹೋಗಿ ಎಳ್ಬೀರ್ತಾ ಇದ್ದದ್ದು. ಅವತ್ತಿನ ದಿನ ನನಗೆ ಟೀಮ್ ಎಲ್ಲರೂ ಜಾಯಿನ್ ಆದದ್ದು ನನಗೆ ಸ್ವಲ್ಪ ಸ್ಪೆಷಲ್. ಓಕೆ, ಮದುವೆ ಆದ ನಂತರ ಜೀವನ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಓಕೆ, ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಸಿನಿಮಾಗೆಲ್ಲ? ಆಕ್ಚುಲಿ ಅವ್ರು ಸಪೋರ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ತಾರಿಣಿ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮದೇ ಪ್ರೊಡಕ್ಷನ್ ಅಲ್ಲಿ ಮಾಡಿದಂತಹ ಸಿನಿಮಾ ನನ್ನ ಹಸ್ಬೆಂಡ್ ಅವರೇ ಪ್ರೊಡ್ಯೂಸ್ ಮಾಡಿದ್ದು. ಅವ್ರಿಗೆ ನನ್ಕಿನ ಜಾಸ್ತಿ ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆಂಟು. ಆಮೇಲೆ ಅವರೇ ಹೇಳ್ತಿರ್ತಾರೆ, ಇಲ್ಲ ನಿನ್ನಂತ ಟ್ಯಾಲೆಂಟೆಡ್ ಸುಮ್ಮನೆ ಮನೇಲಿ ಕೂರಬಾರ್ದು, ಒಳ್ಳೆ ಒಳ್ಳೆ ಪಾತ್ರೆಗಳು ಸಿಕ್ಕರೆ ಮಾಡು ಅಂತ. ಆಮೇಲೆ ಮದುವೆ ಆದ ತಕ್ಷಣ ಒಂದು ಯಾವ ಥರ ಅಂದರೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಆರ್ಟಿಸ್ಟ್ಗಳನ್ನ ಸ್ವಲ್ಪ ದೂರನೇ ಮಾಡ್ಬಿಡ್ತಾರೆ. ಇನ್ನು ಮಗು ಆಯಿತು ಅಂತ ಅಂದಮೇಲೆ ಹೇಳೋದೇ ಬೇಡ, ನೇರ ಪ್ರಮೋಷನ್ ಕೊಟ್ಬಿಡ್ತಾರೆ. ಅಕ್ಕ ರೋಲ್ಗೆ, ಅಮ್ಮ ರೋಲ್ಗೆ, ಆಂಟಿ ರೋಲ್ಗೆ. ನನಗೆ ಲೈಕ್ ಆ ಥರ ಸೀಮಿತ ಆಗೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಆಯ್ತಲ್ಲ, ಇಷ್ಟು ವರ್ಷ ಸಿನಿಮಾ ಮಾಡಿದೆ, ಮದುವೆ ಆಯಿತು. ಮದುವೆ ನಂತರ ಅಂತಂದರೆ ನನಗೊಂದಷ್ಟು ಪ್ಲ್ಯಾನಿಂಗ್ಸ್ ಇತ್ತು. ಮದುವೆ ಆದಮೇಲೆ ಗಂಡನ ಹೇಗೆ ನೋಡ್ಕೋಬೇಕು, ಮನೇನ ಹೇಗೆ ನೋಡ್ಕೋಬೇಕು, ಫ್ಯಾಮಿಲಿನ ಹೇಗೆ ನೋಡ್ಕೋಬೇಕು. ಸೊ ಆ ಕನಸೆಲ್ಲ ಇಟ್ಕೊಂಡು ಬಂದಾಗ ಸರಿ ಇಷ್ಟು ವರ್ಷ ನಾನು ಸಿನಿಮಾ ಕಡೆ ಫೋಕಸ್ ಮಾಡಿ ಮದುವೆ ಬೇಡ ಅಂತಿದ್ದೆ. ಈಗ ಮದುವೆ ಆಯಿತು, ಸಿನಿಮಾನ ಒಂಚೂರು ಕಡಿಮೆ ಮಾಡಿ ಫ್ಯಾಮಿಲಿ ಫೋಕಸ್ ಮಾಡೋಣ ಅಂತ ಅಂದ್ಕೊಂಡಾಗ ನನ್ನ ಹಸ್ಬೆಂಡ್ ಹೇಳಿದ್ದು, ಇಲ್ಲ ನೀನು ಮನೇಲಿ ಕೂರಬಾರ್ದು, ಮಾಡು ಅಂತ. ಸಿನಿಮಾ ಮಾಡು ಅಂತಂದಾಗ ಅವಕಾಶಗಳು ಬರಬೇಕಲ್ವಾ ಅಂತಂದೆ. ಬಟ್ ಮದುವೆ ಆದ ತಕ್ಷಣ 15 ಡೇಸಲ್ಲಿ ಒಂದು ಸಿನಿಮಾ ಬಂತು, ಮುರುಘಾ ಸನ್ ಆಫ್ ಕಾನೂನು ಅಂತ. ಈಗ ಲಾಸ್ಟ್ ಇಯರ್ ಗಣಪತಿ ಹಬ್ಬಕ್ಕೆ ಸಿನಿಮಾ ರಿಲೀಸ್ ಆಯಿತು. ಅದಾದಮೇಲೆ ನನಗೆ ಯಾವಾಗಲೂ ಅಷ್ಟೇ ಏನಾದರೂ ಹೊಸತನ ಮಾಡಬೇಕು. ಮರ ಸುತ್ತೋದು, ಗಿಡ ಸುತ್ತೋದು, ಡುಯೇಟ್ ಆಡೋದು ಯಾರು ಬೇಕಿದ್ರೂ ಮಾಡ್ಬೋದು. ಆದರೆ ನೆನಪಲ್ಲಿ ಇಟ್ಕೊಳ್ಳೋಂಥ ಮತ್ತೆ
ಬೆಂಚ್ ಮಾರ್ಕ್ ಅಂತ ಹೇಳ್ತಾರಲ್ಲ ಆ ಥರದ್ದು ಏನಾದರೂ ಮಾಡಬೇಕು ಅಂತ ಆಸೆ. ಸೊ ಒಂದು ಸ್ವಲ್ಪ 10-15 ವರ್ಷದ ಹಿಂದೆ ಹೋದಾಗ 6 ಪ್ಯಾಕ್ ಮಾಡಿದ್ದು ನಾನೊಬ್ಳೆ. ಬಟ್ ನಾನೊಬ್ಳೆ ಅಂದರೆ ಆಗ ಫಸ್ಟ್ ನಾನೇ ಮಾಡಿದ್ದು, ನನ್ನ ನಂತರ ಸುಮಾರು ಜನ ಮಾಡಿದ್ರು. ಈಗ ಏನಾದರೂ ಹೊಸತನ ಮಾಡಬೇಕು ಅಂದಾಗ ಲೈಕ್ ಪ್ರೆಗ್ನೆನ್ಸಿಲಿ ಯಾಕೆ ಒಂದು ಸಿನಿಮಾ ಮಾಡಬಾರ್ದು. ಹಾಗೆ ನನ್ನ ಹಸ್ಬೆಂಡು ಹೆಲ್ತ್ ರಿಲೇಟೆಡ್ ಬಹಳಷ್ಟು ಕೆಲಸ ಮಾಡಿರೋದ್ರಿಂದ ಈ ಭ್ರೂಣ ಹತ್ಯೆ ಮೇಲೆ ತುಂಬ ಅವರು ಕೂಡ ವರ್ಕ್ ಮಾಡಿದರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ನನ್ನ ಮತ್ತು ಅವರ ಒಂದು ಕಾಂಬಿನೇಷನ್ ಅಂದರೆ ಒಂದು ಕಾನ್ಸೆಪ್ಟ್ ವೈಸಲ್ಲಿ ನನ್ನ ಥಾಟ್ಸ್ ವೈಸಲ್ಲಿ ತಾರಿಣಿ ಅಂತ ಸಿನಿಮಾ ಆಯಿತು. ಜಸ್ಟ್ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಸಿದ್ದು ಪೂರ್ಣಚಂದ್ರ ಅವ್ರಿಗೆ ಫೋನ್ ಮಾಡಿದೆ, ಸರ್ ಒಂದು ಸಿನಿಮಾ ಮಾಡೋಣ, ಬಟ್ ಒಂದು ಪ್ರೆಗ್ನೆಂಟ್ ಲೇಡಿ ಮೇಲೆ ಸಿನಿಮಾ ಮಾಡಿ ಅಂತ ಅಂದೆ. ಏನು ಮೇಡಮ್ ಇದು ಪ್ರೆಗ್ನೆಂಟ್ ಲೇಡಿ, ನಾನು ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಪ್ರೆಗ್ನೆಂಟ್ ಕ್ಯಾರೆಕ್ಟರ್ ಇರುತ್ತೆ, ನೀವು ಪ್ರೆಗ್ನೆಂಟೇ ಕೇಳ್ತಾ ಇದ್ದೀರಲ್ಲ ಯಾಕೆ ಅಂತ ಅಂದರು. ಇಲ್ಲ ಸರ್, ಈ ಥರ ನನ್ನ ಹಸ್ಬೆಂಡು ಹೆಲ್ತ್ ರಿಲೇಟೆಡ್ ಇರೋದ್ರಿಂದ ಭ್ರೂಣ ಹತ್ಯೆ ಮೇಲೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೊಂದು ಥಾಟ್ ಬಂತು. ಸರಿ, ನಮ್ಮ ಡೈರೆಕ್ಟ್ರ್ ಒಂದು ಕತೆ ಮಾಡ್ಕೊಂಡ್ಬಂದರು. ಆಮೇಲೆ ನನ್ನ ಹಸ್ಬೆಂಡು ಕೂತ್ಕೊಂಡು ಒಂಚೂರು ಲೈಕ್ ಆ್ಯಡ್ ಆನ್ ಮಾಡ್ತಾ ಹೋದರು, ಡೆವಲಪ್ ಮಾಡ್ತಾ ಹೋದದ್ದು. ಆಮೇಲೆ ಒಂದು ಕತೆ ಎಲ್ಲ ಆಗಿ ಸ್ಕ್ರಿಪ್ಟ್ ಎಲ್ಲ ಆದಾಗ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನಾನು ರಿಯಲ್ ಪ್ರೆಗ್ನೆಂಟು, ಈ ಪಾತ್ರನ ರಿಯಲ್ ಆಗೇ ಮಾಡಬೇಕು ಅಂತಲೇ ನಾನು ಅಂದ್ಕೊಂಡು ನಿಮಗೆ ಕಾಲ್ ಮಾಡಿದ್ದು ಅಂತ. ಆ್ಯಂಡ್ ನಾವೇನು ಅಂದ್ಕೊಂಡ್ವಿ, ನಮ್ಮ ಸೇಫ್ಟಿ ಆಮೇಲೆ ನಾವು ಅಂದ್ಕೊಂಡಂಥ ಒಂದು ಏನು ಕೆಲಸ, ಡೈರೆಕ್ಟರ್ ಅಷ್ಟೇ ನಿಷ್ಠೆಯಿಂದ ತುಂಬ ಚೆನ್ನಾಗಿ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು ತಾರಿಣಿ. ಅದಕ್ಕೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ 34 ಅವಾರ್ಡ್ಸ್ ಬಂತು. ಇದೆಲ್ಲದಕ್ಕೂ ಕಾರಣ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಮದುವೆಗೆ ಮುಂಚೆ ಯಾರು ಗಾಡ್ ಫಾದರ್ ಇರಲಿಲ್ಲ, ಸಪೋರ್ಟ್ ಮಾಡೋರು ಇರಲಿಲ್ಲ. ಏಕಲವ್ಯ ಥರ ನನ್ನದೇ ಟ್ಯಾಲೆಂಟು, ಒಂದಾದ್ಮೇಲೆ ಒಂದು ಸಿನಿಮಾ ಟ್ಯಾಲೆಂಟ್ ಮೂಲಕ ನನಗೆ ಸಪೋರ್ಟ್ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು, ಕೋಆರ್ಡಿನೇಟರ್ಸ್ಗಳು, ಸೊ ಅವ್ರ ಮೂಲಕ ಸಿನಿಮಾ ಮಾಡಿದ್ದು. ಈಗ ನನ್ನ ಸ್ಟ್ರೆಂತ್ ಆಗಿ ಬ್ಯಾಕ್ ಸಪೋರ್ಟ್ ಆಗಿ ನನ್ನ ಹಸ್ಬೆಂಡ್ ಇದ್ದಾರೆ. ಇನ್ನು ಈ ವರ್ಷ ಮತ್ತೆ ಕಮ್ ಬ್ಯಾಕ್ ಮಾಡಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಇದೇ ವರ್ಷ 2026 ಅದೇ ರೆಸಲ್ಯೂಷನ್ ಹೆಂಗೆ? ರೆಸಲ್ಯೂಷನ್ ಆ ಥರದ್ದು ಏನೂ ಇಲ್ಲ, ಬಟ್ ಒಟ್ಟಿನಲ್ಲಿ ಈ ವರ್ಷ ಕಮ್ ಬ್ಯಾಕ್ ಆಗ್ತೀರಾ? ಕಮ್ ಬ್ಯಾಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಎಸ್, ಮಮತಾ ರಾವುತ್ ಅವರು ಇದೇ ವರ್ಷ ಕಮ್ ಬ್ಯಾಕ್ ಆಗ್ತಿದ್ರೆ ಎಲ್ರು ವೆಯ್ಟ್ ಮಾಡಿ ಅವರ ಸಿನಿಮಾಗೋಸ್ಕರ. ಇಲ್ಲ, ನನ್ನ ಕಾಮಿಡಿಗೋಸ್ಕರ ಬಹಳಷ್ಟು ಜನ ವೆಯ್ಟ್ ಮಾಡಿರೋ ದಿನಗಳಿದೆ. ಇವತ್ತಿಗೂ ಹೇಳ್ತಾರೆ ತುಂಬ ಜನ, ಮೇಡಮ್ ನಿಮ್ಮ ಕಾಮಿಡಿ ಸಿನಿಮಾಗಳು, ನೀವು ಯಾಕೆ ಕಾಮಿಡಿ ಮಾಡಬಾರ್ದು, ಆ ಸಿನಿಮಾ ಮರೀಲಿಕ್ಕಾಗಲ್ಲ, ಎಂಥ ಅದ್ಭುತವಾದಂಥ ಸೀನ್ಗಳೆಲ್ಲ ಇದೆ ಅಂತ. ಬಟ್ ನನಗೂ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು. ಆ್ಯಂಡ್ ಅದನ್ನು ಪ್ರೊಡ್ಯೂಸರ್ ರಾಮು ಸರ್ ಕೂಡ ತುಂಬ ಸಲ ಹೇಳಿದರು, ನೀನು ಒಳ್ಳೆ ಕಾಮಿಡಿಯನ್, ನೀನು ಯಾಕೆ ಹೀರೋಯಿನ್ ಆದೆ, ನೀನು ಕಾಮಿಡಿ ಮಾಡಬೇಕಿತ್ತು ಅನ್ನೋದು ಅವ್ರಿಗೊಂದು ಅದು ಬೇಸರ ಇತ್ತು. ಬಟ್ ನನಗೂ ಅನಿಸ್ತಾ ಇತ್ತು ಮತ್ತೆ ಕಾಮಿಡಿ ಕಮ್ ಬ್ಯಾಕ್ ಕೊಡ್ಬೋದಲ್ವಾ ಅಂತ. ಬಟ್ ನೋಡೋಣ, ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಮಿಡಿ ಪಾತ್ರ ಸಿಕ್ಕರೆ ಅದು ಕೂಡ ಮಾಡ್ತೀನಿ. ಓಕೆ, ತಾರಿಣಿ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು ಆ ಸಿನಿಮಾ. ಸೊ ಅದರಲ್ಲೂ ರಿಯಲ್ ಪ್ರೆಗ್ನೆನ್ಸಿಯಲ್ಲಿ ಮಾಡಿದಂಥ ಸಿನಿಮಾ ಅನ್ನೋದು 1-2 ದಿನದಲ್ಲಿ ಶೂಟ್ ಆಗಲ್ಲ, ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಟೈಮಲ್ಲಿ ಕಷ್ಟ ಅನ್ಸಿಲ್ವಾ ನಿಮಗೆ ಅಂತ? ನನಗೆ ಮೇಯ್ನ್ ಆಗಿ ವಿಲ್ ಪವರು, ಆಮೇಲೆ ನನ್ನ ಹಸ್ಬೆಂಡ್ ಸಪೋರ್ಟು. ಯಾಕಂದರೆ ಎಂಥ ಒಂದು ಕಷ್ಟದ ಸಂದರ್ಭದಲ್ಲಿದ್ದರೂ ಕೂಡ ಲೈಫ್ ಪಾರ್ಟ್ನರ್ ಆದಂಥವರು ಒಂದು ಸಪೋರ್ಟ್ ಮಾಡಿ ನಮ್ಮ ಬೆನ್ನ ಹಿಂದೆ ನಿಂತರೆ ಎಂಥ ಕೆಲಸ ಕೂಡ ಈಸಿಯಾಗಿ ಆಗೋಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಇನಿಷಿಯಲ್ ಡೇಸಲ್ಲಿ ಲೈಕ್ ನನಗೇನೂ ಅನಿಸ್ಲಿಲ್ಲ. ಸಿನಿಮಾ ಶುರು ಆದದ್ದೇ 6 ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದಾಗ ಮುಹೂರ್ತ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅದು ಕೂಡ ಪೀರಿಯಡ್ ವೈಸಲ್ಲೇ ಇತ್ತು ಶೆಡ್ಯೂಲ್, ಹೇಗೆ 6 ತಿಂಗಳಲ್ಲಿ, 7 ತಿಂಗಳಲ್ಲಿ, 8 ತಿಂಗಳಲ್ಲಿ, 9ನೇ ತಿಂಗಳಲ್ಲಿ ಆ ಥರ. ಡೈರೆಕ್ಟರ್ಗೆ ಒಂಚೂರು ಭಯ ಇತ್ತು, ಅಯ್ಯೋ ಏನಪ್ಪ ಏನು ಮಾಡೋದು, ಏನಾದರೂ ಆದರೆ ನನ್ನ ತಲೆ ಮೇಲೆ ಬರುತ್ತಲ್ಲ, ಅಷ್ಟು ಜೋಪಾನಾಗಿ ನೋಡ್ಕೋಬೇಕು ಅನ್ನೋದು. ಬಟ್ ಶೂಟಿಂಗ್ನ ನಾನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತಂದರೆ, ಲೈಕ್ ನಾನು ಪ್ರೆಗ್ನೆಂಟ್ ಅನ್ನೋದು ಕೂಡ ನಾನು ಮರೆತು ಸಿನಿಮಾನ ಮಾಡಿದ್ದೀನಿ. ಯಾವುದೇ ಥರದ ತೊಂದರೆ ಆಗಿಲ್ಲ. ಬಟ್ ನಾನು ಏನೇನು ಖುಷಿ ಪಟ್ಟಿದ್ದೀನಿ ಆ ಟೈಮಲ್ಲಿ, ಅಂದರೆ ಡ್ಯಾನ್ಸ್ ಮಾಡಿಕೊಂಡು, ಹಾಡು ಹೇಳ್ಕೊಂಡು ಏನು ಆ್ಯಕ್ಟ್ ಮಾಡ್ತಿದ್ನಲ್ಲ, ಆ ಎಲ್ಲ ಕ್ವಾಲಿಟೀಸು ನನ್ನ ಮಗುನಲ್ಲಿ ಬಂದಿದೆ. ಓ ಹೌದಾ? ಅವನು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ,
ಹಾಡು ಹೇಳ್ತಾನೆ ಅಂಡ್ ಸ್ಟಂಟ್ ಮಾಡೋದ್ರಲ್ಲಿ ನಂಬರ್ 1 ಅವನು. ಈಗ ಇನ್ನು 2.5 ವರ್ಷ ಅಲ್ಲಿಂದ ಜಂಪ್ ಮಾಡೋದು, ಸಮರ್ ಸಾಲ್ಟ್ ಮಾಡೋದು ಎಲ್ಲವೂ ಮಾಡ್ತಾನೆ. ಸೊ ನೀವು ಅವಾಗ ಪ್ರೆಗ್ನೆನ್ಸಿಯಲ್ಲಿ ಮಾಡಿದ್ದು, ಇವಾಗ ನಿಮ್ ಮಗ ಮಾಡ್ತಿದ್ದಾರೆ. ಹೌದು, ಆಗ ನಾನು ಯಾವ್ದಕ್ಕೂ ಹೆದರ್ತಿರ್ಲಿಲ್ಲ, ತುಂಬಾ ಡೇರ್ ಆಗಿ ಎಲ್ಲ ಮಾಡ್ತಿದ್ದೆ. ಅದೇ ಕ್ವಾಲಿಟಿ ನನ್ನ ಮಗನಲ್ಲೂ ಬಂದಿದೆ. ಅದು ತುಂಬಾ ಖುಷಿ ಇರುತ್ತೆ. ನಿಮ್ಮನ್ನ ನೀವು ನೋಡ್ದ ಫೀಲ್ ಆಗತ್ತಾ ಮಗನ? ತುಂಬಾ ಜನ ಹೇಳ್ತಾರೆ ನಿನ್ ಮಗ ನಿನ್ನಷ್ಟೇ ಆಕ್ಟಿವ್ ಇದ್ದಾನೆ, ನೋಡಕ್ಕೂ ನಿಂತರನೇ ಇದ್ದಾನೆ ಅಂತ. ಅದು ಸ್ವಲ್ಪ ಹೇಳ್ತಾರಲ್ಲ, ಮಕ್ಕಳು ಅಮ್ಮನ್ ತರ ಇದ್ರೆ ತುಂಬಾ ಲಕ್ಕಿ ಅಂತ. ಅಫ್ಕೋರ್ಸ್ ಅವ್ನು ನಮ್ಗೆ ತುಂಬಾ ಲಕ್ಕಿ. ನಿಮ್ ಲೈಫ್ ಗೆ ಎಂಟ್ರಿ ಆದ ನಂತರ ತುಂಬಾ ಲಕ್ಕಿ ಅವನು. ಹೌದು. ಓಕೆ, ನೀವು ಅವಾಗ್ಲೇ ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ಒಂದ್ ಮದ್ವೆ ಆದ್ರೆ ಸಾಕು ಹೀರೋಯಿನ್ಸಿಗೆ ಅವಕಾಶಗಳು ಕಡಿಮೆ ಆಗುತ್ತೆ. ಅದ್ರಲ್ಲಿ ನಿಮಗೆ ಆತರ ಫೀಲ್ ಆಗಿದ್ಯಾ ಯಾವತ್ತಾದ್ರೂ? ನನಗ್ ಫೀಲ್ ಆಗಿಲ್ಲ, ಫೀಲ್ ಆಗ್ಬಾರ್ದು ಅಂತಾನೆ ಮಾಡಿದಂತ ಸಿನಿಮಾ ತಾರಿಣಿ. ಯಾಕಂದ್ರೆ ಮದ್ವೆ ಆದ ತಕ್ಷಣ, ಮಗು ಆದ ತಕ್ಷಣ, ಅಂದ್ರೆ ಯಾವುದೇ ಒಂದು ಸಂದರ್ಭ ಆದ್ರೂ ಕೂಡ ಕಾನ್ಸೆಪ್ಟ್ ಮೇಲೆ, ಕಾಂಟೆಂಟ್ ಮೇಲೇನೆ ಸಿನಿಮಾ ನಿಲ್ಲೋದು. ಮತ್ತೆ ಎಷ್ಟೋ ಜನಕ್ಕೆ ಅದು ಅನ್ಸಿರುತ್ತೆ, ಸಿನಿಮಾ ಆದ್ರೆ ನನ್ನ ಕೆರಿಯರ್ ಡ್ರಾಪ್ ಆಗೋಗುತ್ತೆ, ನಂಗೆ ಯಾರು ಅವಕಾಶ ಕೊಡಲ್ಲ ಅಂತ ಹೆದರಿ ಮದ್ವೆ ಆಗದಂತ ಎಷ್ಟೋ ಜನ ಆಕ್ಟ್ರೆಸ್ಗಳಿದ್ದಾರೆ. ಸೊ ಅವ್ರಿಗೆ ಒಂದು ಮಾದರಿಯಾಗಿ ನಿಲ್ಲೋಣ ಅಂತ ಮಾಡಿದಂತ ಸಿನಿಮಾ ತಾರಿಣಿ. ನಾನು ಅದನ್ನು ಬಹಳಷ್ಟು ಪ್ರೆಸ್ ಮೀಟ್ಗಳಲ್ಲೂ ಹೇಳ್ಕೊಂಡಿದ್ದೆ. ನಮ್ಮ ಲೈಫ್ ಯಾವತ್ತೂ ನಿಲ್ಲೋಂಥದ್ದಲ್ಲ, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು, ಒಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಕನ್ನಡ ಜನತೆ ಕೈ ಬಿಡಲ್ಲ ಅಂತ. ಓಕೆ, ಮಗು ಆದ ನಂತರ ನಿಮಗೆ ಸಿನಿಮಾ ಆಫರ್ಸ್ ಬಂತ? ಮದುವೆ ಆದ ನಂತರನೂ ಸಿನಿಮಾ ಆಫರ್ಸ್ ಬಂತು, ಆದರೆ ಮಗುನ ಕರ್ಕೊಂಡು ಸ್ವಲ್ಪ ಶೂಟಿಂಗ್ ಹೋಗೋದು ಕಷ್ಟ ಅಂತ ಅನಿಸ್ತು. ಯಾಕಂದರೆ ಮಗುಗೆ ಅದರದ್ದೇ ಆದಂಥ ಒಂದು ಟೈಮ್ ಬೇಕು, ಅದರದ್ದೇ ಆದಂಥ ಹಾರೈಕೆ ಬೇಕು. ಆಮೇಲೆ ನನಗದು ಏನು ಕಟ್ ಆಫ್ ಮಾಡ್ಬಿಟ್ಟು ಶೂಟಿಂಗ್ ಹೋಗೋದು ನನಗೆ ಇಷ್ಟ ಆಗಲಿಲ್ಲ. ಅಂಡ್ ಮಗುಗೆ ಆಫರ್ ಬಂತು. ಕೆಲವೊಂದು ಸೀರಿಯಲ್ಸ್ ಅಲ್ಲಿ, ಸಿನಿಮಾಗಳಲ್ಲಿ ಒಂದು 3-4 ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದಾನೆ. ಇಂದ್ರಜಿತ್ ಲಂಕೇಶ್ ಅವ್ರದ್ದು ಡೈರೆಕ್ಷನ್ ಅಲ್ಲಿ ಬಂದಂತ ಸಿನಿಮಾ, ಅವ್ರ ಮಗ ಹೀರೋ ಆಗಿ ಮಾಡಿದ್ರು. ಅದ್ರದ್ದು ಜೂನಿಯರ್ಗೆ ಕೇಳಿದ್ರು, ಬಟ್ ಲೊಕೇಶನ್ ತುಂಬಾ ದೂರ ಇತ್ತು ಅಂತ ನಾನು ಅವನ್ನ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಅವನ್ಗೆ ಆ ಟೈಮಲ್ಲಿ ಆಫರ್ ಬಂತು, ಅವನ್ನ ಕರ್ಕೊಂಡು ಶೂಟಿಂಗ್ ಹೋಗ್ತಾ ಇದ್ದೆ. ನೆಕ್ಸ್ಟ್ ಇವಾಗ ಇನ್ನೇನು ಕಮ್ ಬ್ಯಾಕ್ ಆಗ್ತೀರಿ ಅಂತ ಹೇಳಿದ್ರಿ. ಸೊ ಯಾವ ತರ ಪಾತ್ರಗಳು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನನ್ಗೆ? ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿರುವಂತಹ ಪಾತ್ರ. ಅಂದ್ರೆ ನಂಗೆ ಈ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಈಗ ಬರ್ತಿರುವಂತಹ ಕಾನ್ಸೆಪ್ಟ್ ಆ ತರದಲ್ಲದೆ, ಫಾರ್ ಎಕ್ಸಾಂಪಲ್ ಜ್ಯೋತಿಕಾ ಮ್ಯಾಮ್ ಆಗಿರ್ಬೋದು, ನಯನತಾರಾ ಮ್ಯಾಮ್ ಆಗಿರ್ಬೋದು, ಅವ್ರು ಯಾವ ತರ ಕತೆಗಳನ್ನ ಆರಿಸ್ಕೊಳ್ತಾರಲ್ಲ ಆ ತರದ್ದು ಕತೆಗಳನ್ನ ಚೂಸ್ ಮಾಡ್ಬೇಕು ಅಂತ ಇದೆ, ಆಸೆ ಇದೆ. ಓಕೆ, ಪರ್ಟಿಕ್ಯುಲರ್ ಅಂದ್ರೆ ನಿಮಗೆ ತುಂಬಾ ಮೆಚೂರ್ಡ್ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ, ತುಂಬಾ ಮೆಚೂರ್ಡ್ ಕ್ಯಾರೆಕ್ಟರ್ ಆದ್ರೆ ಒಂದು ಪರ್ಫಾರ್ಮೆನ್ಸ್ಗೆ ತುಂಬಾ ಸ್ಕೋಪ್ ಇರುತ್ತೆ. ಸೊ ಹಾಗಾಗಿ. ನಿಮ್ಮ ಹಸ್ಬೆಂಡ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ರೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಸಿ ನಾನು ಮಹಾರಾಷ್ಟ್ರಿಯನ್ ಅಂಡ್ ಅವರು ತುಳುವ. ಸಡನ್ಲಿ ಕೇಳೋರ್ಗೆ, ನೋಡಿದವ್ರಿಗೆ ನಮ್ದು ಲವ್ ಮ್ಯಾರೇಜ್ ಅಂತ ಅನ್ಸುತ್ತೆ, ಬಟ್ ನಮ್ದು ಇಂಟರ್ ಕಾಸ್ಟ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್? ಹೌದು. ಹೆಂಗ್ ಪ್ರಪೋಸಲ್ ಅವ್ರ ಕಡೆಯಿಂದ ಬಂತ, ನಿಮ್ ಕಡೆಯಿಂದ ಹೋಯ್ತು? ಅದು ಪ್ರಪೋಸಲ್ ಅವ್ರ ಕಡೆಯಿಂದ ಬಂತ, ನನ್ನ ಕಡೆಯಿಂದ ಬಂತ ಅನ್ನೋದಕ್ಕಿಂತ ಕಾಶಿಯಲ್ಲಿ ನನ್ನ ಶಿವನ ಆಶೀರ್ವಾದ ನಮ್ಮಿಬ್ರಿಗೂ ಸಿಕ್ಕು, ಅಲ್ಲಿ ನಮ್ಗೆ ಓಕೆ ಆಗಿದ್ದು ದೇವಸ್ಥಾನದಲ್ಲಿ. ದೇವ್ರ ಮುಂದೆ ನಮ್ಗೆ ಏನ್ ಹೇಳ್ತಾರೆ, ಅಪ್ಲಿಕೇಶನ್ ಪಾಸ್ ಆಯ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಬಂದ್ಮೇಲೆ ಮದ್ವೆ ಪ್ರಪೋಸಲ್ ಆಯ್ತು ಅಷ್ಟೇ. ಅಂದ್ರೆ ಅರೇಂಜ್ ಮ್ಯಾರೇಜ್, ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್ ನಿಮ್ದು. ಓಕೆ, ಅರೇಂಜ್ ಮ್ಯಾರೇಜ್ ಆಗಿದ್ರು ಇಷ್ಟೆಲ್ಲ ಸಾಥ್ ಕೊಡ್ತಾ ಇದಾರೆ ನಿಮ್ಮ ಹಸ್ಬೆಂಡ್. ಸೊ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ? ನಾಚಿಕೆ ಆಗುತ್ತೆ. ನನ್ನ ಹಸ್ಬೆಂಡ್ ಬಂಚ್ ಆಫ್ ಟ್ಯಾಲೆಂಟ್, ವೆರಿ ಸಿಂಪಲ್ ಅಂಡ್ ಹಂಬಲ್, ವೆರಿ ಸೈಲೆಂಟ್, ಮಾತಾಡಲ್ಲ. ಅವ್ರ ಮಾತೆಲ್ಲ ನಾನೇ ಆಡ್ತೀನಿ, ನಾನು ಅಷ್ಟೇ ವೈಲೆಂಟು. ನೀವು ಜೋರ, ಹಸ್ಬೆಂಡ್ ಜೋರ? ನಾನು ಅದೊಂದು ಕನ್ನಡ ಸಿನಿಮಾ ಬಂದಿತ್ತು ಗೊತ್ತಾ, ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಅಂತ. ಸೊ ನಾನ್ ಹಾಗೇನೆ, ಮನೆಯಲ್ಲಿ ಇಲಿ ಬೀದಿಲಿ ಹುಲಿ. ನನ್ನ ಹಸ್ಬೆಂಡ್ ಮುಂದೆ ನಾನು ಜೋರೆಲ್ಲ ಮಾಡಲ್ಲ. ಹಸ್ಬೆಂಡ್ ಮುಂದೆ ಇಲಿ, ಹೊರಗಡೆ ಹುಲಿ. ಹೌದು. ಎಲ್ಲ ನನ್ ಸ್ವಲ್ಪ ಶಾರ್ಟ್ ಟೆಂಪರ್ ಆಗಿದೆ ಮೊದಲು. ಸೊ ಬೇಗ ಸಿಟ್ಟು ಬರುತ್ತೆ, ಯಾರೇ ಆಗಿರ್ಲಿ ಕೇರ್ ಮಾಡಲ್ಲ, ನೇರವಾಗಿ ಮುಖ ಕೊಡ್ದಾಗ ಮಾತಾಡೋ ಅಂತ ಒಂದು ಗುಣ ನಂದು. ಅದು ಒಳ್ಳೇದು ಪ್ಲಸ್ ಕೆಟ್ಟದು ಎರಡೂ ಆಗಿದೆ ನನಗೆ. ಅಂಥ ಒಂದು ಹುಡುಗಿನ ಪ್ರೀತಿಯಿಂದ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಅವರು ಕೂಡ ಒಂದು ಜೋರಾಗಿ ಮಾತಾಡಲ್ಲ. ಅವರಿಂದ ಕಲ್ತದ್ದು ನಾನು ಕೂಡ ಅವ್ರ ಹತ್ರ
ಜೋರಿಂದ ಮಾತಾಡಲ್ಲ, ಗಟ್ಟಿ ಹೇಳೋದಿಲ್ಲ, ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ನಾನು ಕೂಡ ಹಾಗೆ ಇದ್ದೀನಿ. ಸೊ ಬಂಚ್ ಆಫ್ ಟ್ಯಾಲೆಂಟ್ ಅವರು, ನಾ ಹೇಳ್ದ ಹಾಗೆ ಅಬ್ರಾಡಲ್ಲಿ ವರ್ಕ್ ಮಾಡಿ, ಅಬ್ರಾಡಲ್ಲಿ ಅವರೇ ಎಜುಕೇಷನ್ಗೆ ಇಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿ ಅವರು ಸೈಕಾಲಜಿ ಮಾಡಿ ಡಾಕ್ಟ್ರೇಟ್ ತಗೊಂಡು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿ ಇಲ್ಲಿ KHPT ಕೆಲಸ ಮಾಡ್ತಾ, ಸೊ ಸಾಫ್ಟ್ವೇರ್ ಕಂಪನಿನ ರನ್ ಮಾಡ್ತಾ, ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ, ಲಿರಿಕ್ಸ್ ಬರೀತಾ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ, ಸಿನಿಮಾ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ತುಳು ಸಿನಿಮಾ ಈ ಲೋಕಲ್ ಅಂತ. ಹೀಗೆ ಬಂಚ್ ಆಫ್ ಟ್ಯಾಲೆಂಟ್. ಎಸ್. ಓಕೆ, ನೆಕ್ಸ್ಟ್ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬರ್ಬೋದಾ? ಖಂಡಿತ ಬರುತ್ತೆ. ಈಗ ಆಲ್ರೆಡಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ನಡೆದಿದೆ, ಇನ್ನೇನು ಶೂಟ್ಗೆ ಹೋಗಬೇಕು. ಅದು ಬಿಟ್ಟು ನಾನು ಕೂಡ ಕೆಲವೊಂದು ಕಾನ್ಸೆಪ್ಟ್ನ ಕೇಳ್ತಾ ಇದ್ದೀನಿ. ಒಳ್ಳೆ ಕಾನ್ಸೆಪ್ಟ್ ಬಂದರೆ ಖಂಡಿತ ಮಾಡ್ತೀನಿ. ನಮ್ಮ ಪ್ರೊಡಕ್ಷನ್ ಸೀರಿಯಲ್ ಏನಾರು ಆಫರ್ ಬಂದರೆ ಹೋಗ್ತೀರಾ? ಸೀರಿಯಲ್ ಬಂದಿತ್ತು. ಲೈಕ್ ಸೀರಿಯಲ್ ಅಂದ ತಕ್ಷಣ ಏನಾಗುತ್ತೆ, ನಾನು ಹೇಳಿದ್ನಲ್ಲ ಬೇಗ ಪ್ರಮೋಷನ್ ಕೊಟ್ಬಿಡ್ತಾರೆ ಅಂತ. ಅಕ್ಕ ಆಂಟಿ ಅದರಲ್ಲಿ ಒಂದು ನೆಗೆಟಿವ್ ರೋಲ್ಗೆ, ಅತ್ತೆ ರೋಲ್ ಅಂತ ನೆಗೆಟಿವ್ ರೋಲ್ಗೆ ಕೇಳಿದ್ರು. ಬಟ್ ಐ ಫೆಲ್ಟ್ ನಾನೆಲ್ಲವೂ ಪಾಸಿಟಿವ್ ಆಗಿ ತಗೊಳ್ತಾ, ಎಲ್ಲವೂ ಒಳ್ಳೆ ರೀತಿಯಲ್ಲಿ ತಗೊಳ್ಳುವಾಗ ನಾನೊಂದು ನೆಗೆಟಿವ್ ಪಾತ್ರ ಮಾಡಿಬಿಟ್ರೆ ಜನಗಳಲ್ಲಿ ಅದು ಅದೇ ಕಂಟಿನ್ಯೂ ಆಗುತ್ತೆ. ನನ್ನ ಹಸ್ಬೆಂಡ್ ಬೇಡ ಅಂತ ಅಂದರು ನೆಗೆಟಿವ್. ಬಟ್ ಒಳ್ಳೆ ಥರದಲ್ಲಿ ಪಾತ್ರ ಸಿಕ್ಕರೆ ಮಾಡ್ತೀನಿ. ಬಟ್ ಈಗಿನ ಇದರಲ್ಲಿ ವಿಲನ್ ರೋಲ್ ಅಂತಂದ್ರೇ ಭಯ ಆಗುತ್ತೆ. ಯಾವಾಗ ಮನೆ ಹಾಳು ಹೆಂಗೆ ಮಾಡಬೇಕು ಆ ಎಲ್ಲ ಪ್ಲಾನ್ಸ್ಗಳನ್ನ ಮಾಡಿಸ್ತಿರ್ತಾರೆ ವಿಲನ್ ಕೈಯಲ್ಲಿ. ಪ್ಲಸ್ ಜನಗಳ ಕೈಯಿಂದ ಹಿಂದೆಯಿಂದ ಬೈಯೋದು ಬೇರೆ. ಸಿಕ್ಕರೆ ಅದೇ ಸ್ಟಾರ್ಟ್ ಅವ್ರದ್ದು, ಅಂಥವಳು ಇಂಥವಳು ಅಂತ ಬೈತಾರಲ್ಲ, ನಂಗೆ ಆ ಥರ ಬೈಸ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅದೊಂದು ಸೀರಿಯಲ್ ಬೇಡ ಅಂತಂದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದೊಂದು ಮಾಡುವ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಿನಿಮಾ ಅಂದ್ರೆ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಅಂತ? ನಾನು ಯಾವುದೂ ಪ್ಲಾನ್ ಮಾಡಿಲ್ಲ. ನಾನು ಬರಲೇಬೇಕು ಅಂತ ಹಠ ಮಾಡಿ ಕೂತವಳಲ್ಲ. ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ನಂದು. ನನ್ನ ಬಗ್ಗೆ ಕೇಳಿದ್ರೆ, ಈಗ ನಾನು ಏನು ಸ್ಕರ್ಟ್ ಹಾಕಿದ್ದೀನಲ್ಲ ಲಂಗ ದಾವಣಿದು, ಈ ಥರ ಇರ್ತಿತ್ತು ನನ್ನ ಯೂನಿಫಾರ್ಮ್. ಎಲ್ಲ ಹುಡುಗಿರು ನೀಸಿಂದ ಮೇಲೆ ಸ್ಕರ್ಟ್ ಹಾಕೊಂಡ್ಬರ್ತಿದ್ರೆ ನನ್ನ ಅಪ್ಪ ಅಷ್ಟುದ್ದ ಹೊಲ್ದು ಕೊಟ್ಟು ಕಳಿಸೋರು. ನನಗೆ ಯಾಕಾದ್ರೂ ಶಾಲೆಗೆ ಹೋಗ್ತೀನಪ್ಪ ಈ ಥರ ಗೋಣಿ ಚೀಲ ಥರ ಹಾಕ್ಕೊಂಡು ಎಲ್ಲರೂ ನನ್ನನ್ನೇ ನೋಡೋರು. ಆ ಥರದ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದವಳು. ನಮ್ಮದು ತುಂಬ ಒಂದು ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಷ್ಟು ಆಸೆ ಕನಸುಗಳೆಲ್ಲ ಇಟ್ಕೊಳ್ಳೋ ಅಂಥರದ್ದು ಇರಲಿಲ್ಲ. ಕೆಲಸ ಮಾಡಬೇಕು, ದುಡಿಬೇಕು, ತಿನ್ನಬೇಕು, ಜೀವನ ನಡೆಸಬೇಕು, ಆ ಥರದ್ದು. ನಮ್ಮ ಪಾಪ ಕಷ್ಟಪಟ್ಟು 3 ಜನ ಮಕ್ಕಳನ್ನ ಅಪ್ಪ ಬೆಳೆಸಿರೋದು. ಸೊ ನಾವು ಕೂಡ ಅವ್ರಿಗೇನಾದರೂ ಸಾಥ್ ಕೊಡಬೇಕು, ಕೆಲಸ ಮಾಡಬೇಕು, ಜಾಬ್ ಮಾಡಬೇಕು, ಇಷ್ಟೇ ಇದ್ದದ್ದು. ಸೊ ನಾನು ಆಗ ಒಂದು ಐಸ್ ಟಿವಿ ಅಂತ ಒಂದು ಕೇಬಲ್ ಚಾನಲ್ ಇತ್ತು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಪ್ರೋಗ್ರಾಮ್ ನ್ಯೂಸ್ಗೆಲ್ಲ, ಪ್ರೋಗ್ರಾಮ್ಸ್ಗೆಲ್ಲ ಹೇಗೆ ಶೆಡ್ಯೂಲ್ ಮಾಡ್ತಾರಲ್ಲ ಹಾಗೆ. ಆಮೇಲೆ ಆಗೆಲ್ಲ ನ್ಯೂಸ್ ಎಲ್ಲ ಈ ಥರ ಕೊಡ್ತಿರ್ಲಿಲ್ಲ. ನಮ್ಗೆ ಟೆಲಿಫೋನ್ಗೆ ಕಾಲ್ ಮಾಡೋರು, PRO ಫೋನ್ ಮಾಡಿಬಿಟ್ಟು ಅವ್ರ ಕತೆ ಅಂದ್ರೆ ಸ್ಟೋರಿ ಹೇಳ್ತಿದ್ರೆ ನಾವು ಬರ್ಕೋಬೇಕಿತ್ತು. ಆ ಥರದ್ದೊಂದು ಟಫ್ ಟೈಮ್ ಅದು ನಮಗೆ. ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ತಮ್ಮ ತುಂಬ ಚೆನ್ನಾಗಿತ್ತು. ಈಸ್ ವೆರಿ ಹ್ಯಾಂಡ್ಸಮ್, ಜೂನಿಯರ್ ಶಾರುಖ್ ಖಾನ್ ಅಂತ. ಅವನಿಗೆ ಹೇಗಾದರೂ ಮಾಡಿ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಎಕ್ಸ್ ಮಿನಿಸ್ಟರ್ BT ಲಲಿತಾ ನಾಯಕ್ ಅವರ ಮಗ ಓಂ ಪ್ರಕಾಶ್ ನಾಯಕ್ ಅವ್ರದ್ದು ಸೀರಿಯಲಲ್ಲಿ ಅವ್ರದ್ದು ಒಂದು ಮಕ್ಕಳ ಸಿನಿಮಾಗೆ ಆಫರ್ ಇದೆ ಅಂತಂದಾಗ ಇವನನ್ನು ಕರ್ಕೊಂಡು ಹೋಗಿದ್ದೆ. ಸಂಡೇ ಹಾಲಿಡೇ ನಮಗೆ ಆಫೀಸ್ಗೆ. ಸೊ ಹಾಗಾಗಿ ಅವನ್ನ ಕರ್ಕೊಂಡು ಅಲ್ಲಿಗೆ ಹೋದಾಗ ಅವನಿಗೆ ಈ ಥರ ಲೈಟ್ಸು ಕ್ಯಾಮರಾ ಎಲ್ಲ ನೋಡಿ ಸ್ವಲ್ಪ ನರ್ವಸ್ ಆಗಿ ಅವನಿಗೆ ಜ್ವರ ಬಂದ್ಬಿಡ್ತು. ಆಗ ಓಂ ಪ್ರಕಾಶ್ ನಾಯಕ್ ಅವರು ನನ್ನನ್ನು ಕೇಳಿದ್ರು, ನಮ್ಮ ಸಿನಿಮಾನಲ್ಲಿ ಒಂದು ಹೀರೋಯಿನ್ ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ. ಅವರು ಹೇಳಿದ್ದನ್ನು ನಾನು ಮನೇಲಿ ಬಂದು ಹೇಳಿದೆ. ಗೊತ್ತಿತ್ತು ನನಗೆ ಅಪ್ಪ ಒಪ್ಪಲ್ಲ ಅಂತ. ಬಟ್ ನನ್ನ ಅಮ್ಮಂದು ಒಂದು ಕಸಿನ್, ಇಲ್ಲ ನಮ್ಮ ಕಾಸ್ಟಲ್ಲಿ ಲಾಯರ್ಸ್ ಇದ್ದಾರೆ, ಸಾಫ್ಟ್ವೇರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಯಾರೂ ಇಲ್ಲ, ಒಂದು ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಇಲ್ಲಿಗೆ ಡ್ರಾಪ್ ಔಟ್ ಆಗಿ ಅಂತ ಹೇಳಿದ್ರು. ಆ ಒಂದು ಮಾತು ನನ್ನ ಅಪ್ಪನ ಮನ್ಸು ಚೇಂಜ್ ಮಾಡಿ ನಾನು ಸಿನಿಮಾಗೆ ಬರೋ ಹಾಗಾಯಿತು. ಸೊ ಪುಟಾಣಿ ಫೋರ್ಸ್ A to Z ಅನ್ನೋಂಥ ಒಂದು ಸಿನಿಮಾ ಇವತ್ತು ನನ್ನ ತಾರಿಣಿ ಮಾಡೋ ತನಕನೂ ನನಗೆ ಅದು ಒಂದು ಸ್ಟ್ರಾಂಗ್ ಫೌಂಡೇಶನ್.
ಮತ್ತೆ ನೆಕ್ಸ್ಟ್ ಡೇಸ್ ಅಲ್ಲಿ ನಿಮಗೆ ಮನೇಲಿ ಸಪೋರ್ಟ್ ಕೊಟ್ರ? ಸಪೋರ್ಟ್ ಬಂತು ನನಗೆ. ಒಂದು ಸಿನಿಮಾ ಮಾಡದೆ ರಿಲೀಸ್ ಆಗಲಿಲ್ಲ, ಎರಡನೇ ಸಿನಿಮಾ ಮಾಡದೆ ರಿಲೀಸ್ ಆಗಲಿಲ್ಲ, ಮೂರನೇ ಸಿನಿಮಾ ಮಾಡದೆ ರಿಲೀಸ್ ಆಗಲಿಲ್ಲ, ಯಾವ್ದಾದ್ರು ಒಂದು ಸಿನಿಮಾನಾದ್ರೂ ರಿಲೀಸ್ ಆಗಬೇಕು, ಅಲ್ಲಿ ತನಕ ಮಾಡಲೇಬೇಕು ಅಂತ ಅನ್ಸ್ಬಿಡ್ತು. ಜನ ಎಲ್ಲ ಕೇಳೋರು, ನೀನು ಸಿನಿಮಾ ಮಾಡ್ದಲ್ಲ ಯಾವಾಗ ರಿಲೀಸು ಅಂತ. ಅವ್ರು ಕೇಳಕ್ಕೂ ನನ್ನ ಸಿನಿಮಾ ರಿಲೀಸ್ ಆಗದೆ ಇರೋಕ್ಕೂ ಅದೊಂದು ಕೋಇನ್ಸಿಡೆನ್ಸ್ ಥರ ಆಗ್ತಾ ಇತ್ತು. ಆಗ ನಾನು ಒಂದು ಕೊಡಗನ ಕೋಳಿ ನುಂಗಿತ ಅಂತ ಒಂದು ಸಿನಿಮಾನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡುವಾಗ ಬುಲೆಟ್ ಪ್ರಕಾಶ್ ಅವ್ರು ನನ್ನನ್ನು ನೋಡಿದ್ರು. ಈ ಹುಡುಗಿದು ಕಾಮಿಡಿ ಸೆನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದಾನೇ ಒಂದು ಫೋನ್ ಮಾಡಿದ್ರು ಸಾಧು ಸರ್ಗೆ. ಈ ಥರ ಒಂದು ಹುಡುಗಿ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ, ನಿಮ್ಮ ಸಿನಿಮಾನಲ್ಲಿ ಕಾಮಿಡಿ ಆಕ್ಟರ್ಗೆ ಹುಡುಕ್ತಾ ಇದ್ರಲ್ಲ ನೋಡಿ ಅಂತ ಅಂದ್ರು. ನಾನು ಚೆನ್ನಾಗಿದೆ ದಷ್ಟು ಪುಷ್ಟವಾಗಿ ಅವ್ರು ಹೇಳಿದ್ಮೇಲೆ ನಾನು ಗಂಗೆ ಬಾರೆ ತುಂಗೆ ಬಾರೆ ಸೆಟ್ಗೆ ಹೋದಾಗ ಅವ್ರು ಕನ್ಫರ್ಮೇ ಮಾಡಿಬಿಟ್ರು, ಇವತ್ತಿಂದಾನೇ ಶೂಟು, ನೀನು ಆ್ಯಕ್ಟ್ ಮಾಡು ಅಂತ ಸಾಧು ಸರ್. ಅದೇ ನನ್ನ ಫಸ್ಟ್ 7 crore ಬಡ್ಜೆಟ್ನ ಸಿನಿಮಾ. ಆ ಸಿನಿಮಾ ನನಗೆ ಲೈಫಲ್ಲಿ ಫೇಮ್ ಕೂಡ ತಂದ್ಕೊಡ್ತು. ಎಸ್, ಒಂದು ನೇಮು ಫೇಮು ಎಲ್ಲವೂ ತಂದ್ಕೊಟ್ಟಿದ್ದು. ಅದು ನನಗೆ ಸೆಕೆಂಡ್ ಫೌಂಡೇಶನ್ ಆಗಿ ಬಹಳಷ್ಟು ಕಾಮಿಡಿ ಸಿನಿಮಾಗಳು ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸ್ ಜೊತೆ ಮಾಡಿದೆ ಎಕ್ಸೆಪ್ಟ್ ಚಿಕ್ಕಣ್ಣ. ಓ ನೈಸ್. ಆಸೆ ಇದೆಯಾ ಮಾಡೋದು? ಆಗ ಚಿಕ್ಕಣ್ಣ ಅವ್ರದ್ದು ಅಂತ ಏನು ಹವಾ ಇರಲಿಲ್ಲ. ನಾನು ಯಾವಾಗ ಕಾಮಿಡಿ ಬಿಟ್ಟೆ ಚಿಕ್ಕಣ್ಣಂದು ಫುಲ್ ಸ್ಟಾರ್ ಆಗೋಯ್ತು. ಆಮೇಲೆ ನಾನು ಮಿಸ್ ಮಾಡ್ಕೊಂಡೆ. ಅದು ಸುಮಾರು ಸಲ ಹೇಳ್ಕೊಂಡೆ, ಚಿಕ್ಕಣ್ಣ ನಾನು ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ನಿಮ್ಮ ಜೊತೆ ಮಾಡಲಿಲ್ಲ ಅಂತ. ಬಟ್ ಅಷ್ಟೊತ್ತಲ್ಲಿ ನಾನು ಹೀರೋಯಿನ್ ಆಗಿ ಸುಮಾರು ಸಿನಿಮಾ ಮಾಡ್ತಾ ಇದ್ದೆ. ಮತ್ತೆ ಬ್ಯಾಕ್ ಹೋಗೋದು ಬೇಡ ಅಂತ ಸುಮಾರು ಜನ ಹೇಳಿದ್ರು. ಹಾಗೆ ಬಟ್ ನಂಗೆ ಹೀರೋಯಿನ್ ಆಗೋ ಸಿನಿಮಾ ಮಾಡ್ತಾ ಮಾಡ್ತಾ ಕನ್ನಡ, ತೆಲುಗು, ತಮಿಳ್ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಸಿನಿಮಾ ಇಟ್ಕೊಳ್ತಾ ಇದ್ದೆ. ನಂಗೆ ಹಿಂತಿರ್ಕೊಂಡು ನೋಡೋಂಥ ಚಾನ್ಸ್ ಕೂಡ ಸಿಗಲಿಲ್ಲ. ಬಟ್ ಸಾಧು ಸರ್ ಆಗಿರ್ಬೋದು, ರಂಗಾಯಣ ರಘು ಅವರಾಗಿರ್ಬೋದು, ಬುಲೆಟ್ ಇರ್ಬೋದು, ಶರಣ್ ಸರ್ ಇರ್ಬೋದು, ಇವ್ರ ಜೊತೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಕೊಟ್ಟಿದ್ದು ಬಹಳ ಖುಷಿ ನನಗೆ. ಇನ್ನೊಂದೇನಂದ್ರೆ ನೀವು ಅವಾಗಲೇ ಹೇಳಿದ್ರಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು 2-3 ಸಿನಿಮಾಗಳು ರಿಲೀಸ್ ಆಗಿಲ್ಲ ಅಂತ. ಸೊ ಆ ಟೈಮಲ್ಲಿ ಸಾಕಪ್ಪ ಸಾಕು ಇಂಡಸ್ಟ್ರಿ ಅಂತ ಅನ್ಸಿದ್ದಿದ್ಯಾ? ಆ ಥರ ಯಾವತ್ತೂ ನನ್ಗೆ ಅನಿಸ್ಲಿಲ್ಲ. ಅದು ಯಾಕಂದರೆ ಒಂದ್ಸಲ ಮೇಕಪ್ ಹಚ್ಚಿದ ಮೇಲೆ ಅದು ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಯಾವಾಗಲೂ ಜಾಸ್ತಿ ಆಗ್ತಾನೇ ಇರುತ್ತೆ. ಸೊ ನನಗೆ ಕಲೆ ಕೈ ಬೀಸಿ ಕರೀತು. ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ಶೂಟಿಂಗ್ ಇಲ್ಲ ಅಂದರೆ ಆ್ಯಂಕರಿಂಗು ಕೂಡ 3-4 ಚಾನಲ್ ಒಪ್ಕೊಳ್ತಾ ಇದ್ದೆ ಒಂದಿನಕ್ಕೆ. ಸೊ ಹಾಗಾಗಿ ನಾನು ಅವತ್ತು ಸ್ಟಾರ್ಟ್ ಮಾಡಿದ್ದು ಮೇಕಪ್ ಹಚ್ಚೋದು, ಅದು ಇವತ್ತಿನವರೆಗೂ ಟಚ್ವುಡ್ ನಿಂತಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ಬಾಡಿ ಬಿಲ್ಡಿಂಗ್ ಜರ್ನಿನ ಶುರು ಮಾಡಬೇಕು ಅಂತ ಇದ್ದೀರಾ? ಇಲ್ಲ ಸದ್ಯಕ್ಕಿಲ್ಲ. ಓಕೆ, ಯಾಕೆ? ಒಂದೇ ಸಲ ಮಾಡಬೇಕು, 2 ದೋಣಿ ಮೇಲೆ ಕಾಲಿಡಬಾರ್ದು ಅಂತನಾ? ಇಲ್ಲ, ಆಗ ಹೆಸರು ಮಾಡಿದೆ ಅದು. ಬಟ್ ನಂಗೆ ಆಗ ಒಂದು ಕನಸಿತ್ತು, ಆ 6 ಪ್ಯಾಕ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಥ್ರಿಲ್ಲರ್ ಮಂಜು ಮಾಸ್ಟರ್ ಜೊತೆ ಕೂಡ ಒಂದು ಮಾತುಕತೆ ಎಲ್ಲ ಆಗೈತೆ. ಬಟ್ ಆಗ ಪ್ರೊಡ್ಯೂಸರ್ ಅದು ಓಕೆ ಆಗಲಿಲ್ಲ. ಅದರಲ್ಲಿ ತುಂಬ ಜನ ಇದ್ದರು, ವಿನೋದ್ ಪ್ರಭಾಕರ್ ಅವರು ಮತ್ತು ದುನಿಯಾ ವಿಜಯ್ ಅವರು, ಈ ಥರ ಒಳ್ಳೆ ಸ್ಟಾರ್ ಕಾಸ್ಟ್ ಇತ್ತು ಅದು. ಬಟ್ ಅದು ಸೆಟ್ಟೇ ಇರಲಿಲ್ಲ ಸಿನಿಮಾ. ಅಲ್ಲಿಗೆ ಆಸೆ ಬಿಟ್ಟೆ. ಬಟ್ ಒಳ್ಳೆ ಫಿಗರ್ ಮೇಂಟೈನ್ ಮಾಡಬೇಕು ಅನ್ನೋದು ಒಂದಿತ್ತು. ಯಾಕಂದರೆ 6 ಪ್ಯಾಕ್ ಅಷ್ಟೇ ಅಲ್ಲ, ಬಾಡಿ ಬಿಲ್ಡಿಂಗ್ ಅಷ್ಟೇ ಅಲ್ಲ, ಫಿಟ್ಟಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಈಗ ಅಂದರೆ ನನಗೆ ಸ್ವಲ್ಪ ಮಗು ಆದಮೇಲೆ, ಮಗು ಫೀಡಿಂಗಲ್ಲಿದ್ದೆ ಇಷ್ಟು ಸಮಯ, ಈಗ ಸ್ವಲ್ಪ ಸಮಯ ಆಯ್ತು ಅಷ್ಟೇ ಮಗುಗೆ ಫೀಡಿಂಗ್ ಬಿಟ್ಟು. ಅದು ಫೀಡಿಂಗಲ್ಲಿದ್ದಾಗ ವರ್ಕೌಟ್ಸ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಹಾಗಾಗಿ ವರ್ಕೌಟ್ನ ಬಿಟ್ಟಿದ್ದೆ. ಬಿಟ್ರೆ ಈಗ 2026 ಬ್ಲಾಸ್ಟ್ ಮಾಡಬೇಕು ಅಂದ್ರೆ ಮಾಡ್ತೀರಂತ, ವರ್ಕೌಟ್ ಮಾಡೋಣ ಅಂತ, ವರ್ಕೌಟ್ ಮಾಡಿ ಸಿನಿಮಾ ಕಮ್ ಬ್ಯಾಕ್ ಮಾಡೋಣ ಅಂತ. ಓಕೆ, ಬುಲೆಟ್ ಪ್ರಕಾಶ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ, ಬಟ್ ಅವ್ರ ಜೊತೆ ನೀವು ಸ್ಕ್ರೀನ್ ಕೂಡ ಶೇರ್ ಮಾಡಿದೀರಾ. ಸೊ ಹೆಂಗಿತ್ತು ಅವ್ರ ಶೂಟಿಂಗ್ ಸೆಟಲ್ಲೆಲ್ಲ ಹೆಂಗಿದ್ರು? ನಾನು ಯಾರ ಜೊತೆನೂ ಅಷ್ಟು ಕಾಂಟ್ಯಾಕ್ಟಲ್ಲಿ ಇದ್ದವಳಲ್ಲ, ನಾನು ಹೆಚ್ಚು ಮಾತಾಡ್ತಾನೂ ಇರಲಿಲ್ಲ, ವರ್ಕ್ ಓರಿಯೆಂಟೆಡ್ ಅಷ್ಟೇ. ನನಗೆ ಏನು ಬುಲೆಟ್ ಪ್ರಕಾಶ್ ಅವರೇನೆ ನನಗೆ ಅವಕಾಶ ಕೊಡಿಸಿದ್ದಾದ್ರೂ ಕೂಡ ಎಲ್ಲಾದರೂ ಸಿಕ್ಕರೆ ಮಾತ್ರ ನಾನು ಹಾಯ್ ಬಾಯ್ ಸರ್ ಅಂತಿದ್ದೆ. ಬಟ್ ಗ್ರ್ಯಾಟಿಟ್ಯೂಡ್ ಇತ್ತು ನನಗೆ ಅವ್ರ ಮೇಲೆ, ಒಂದು ಗ್ರ್ಯಾಟಿಟ್ಯೂಡ್ ನಾನು ಇವತ್ತಿಗೂ ಇದೆ ಅದು. ಬಟ್ ಯಾವ್ದಾದ್ರು ಸಿನಿಮಾ ಇದ್ರೆ ಫೋನ್ ಮಾಡೋರು, ಈ ಥರ ನಾನು ನಿನ್ನ ನಂಬರ್ ಕೊಟ್ಟಿದ್ದೀನಿ ಒಂದು ಪ್ರೊಡಕ್ಷನ್ಗೆ, ನಿಂದು ಡೇಟ್ಸ್ ನೋಡ್ಕೊಂಡು ಅವ್ರಿಗೆ ಹೇಳು, ನಿನ್ನ ಕತೆ ಕೇಳು, ನಾನು ಕೇಳಿದೆ ಚೆನ್ನಾಗಿತ್ತು, ನಿಂಗೆ ಸೂಟ್ ಆಗುತ್ತೆ ಅಂತ ಅನಿಸ್ತು, ಮಾಡು ಅಂತ ಹೇಳ್ತಿದ್ರು ಅಷ್ಟೇ. ಪೇಮೆಂಟ್ ಎಲ್ಲ ನಾನು ಮಾತಾಡ್ತಿದ್ದೆ, ಡೇಟ್ಸ್ ಎಲ್ಲವೂ ಓಕೆ ಮಾಡ್ಕೊಂಡೆ ಹೇಳ್ತಾ ಇದ್ರು. ಆ ಥರ ತುಂಬ ದೊಡ್ಡ ಸಿನಿಮಾ ಕೊಡಿಸಿದ್ದು ಬುಲೆಟ್ ಸರೇ. ಬಟ್ ಎಲ್ಲರೂ ಸಿಕ್ಕರೆ ಹಾಯ್ ಸರ್ ಹೇಗಿದ್ದೀರಾ, ನಾವು ಯಾವತ್ತೂ ಹೊರಗಡೆ ಮೀಟ್ ಮಾಡಿದವರಲ್ಲ, ಹೆಚ್ಚು ಫೋನಲ್ಲಿ ಮಾತಾಡ್ದವ್ರಲ್ಲ.
ನಾನು ಯಾವುದೇ ಆರ್ಟಿಸ್ಟ್ ಜೊತೆನೂ ಅಷ್ಟು ಇಟ್ಕೊಂಡೇ ಇಲ್ಲ ಇವತ್ತು. ನಾನು ಶಿವಣ್ಣ ಜೊತೆ ವರ್ಕ್ ಮಾಡಿದೆ, ಜಗ್ಗೇಶ್ ಸರ್ ಜೊತೆ ವರ್ಕ್ ಮಾಡಿದೆ, ಪ್ರಜ್ವಲ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಎಷ್ಟು ಜನ ಜೊತೆ ವರ್ಕ್ ಮಾಡಿದ್ರು ಆ ರ್ಯಾಪೋ ನಾನು ಇಟ್ಕೊಳ್ಳಲ್ಲ. ಯಾಕಂದರೆ ಪ್ರೊಫೆಷ್ನಲಿ ನನಗೆ ತುಂಬ ಅಷ್ಟು ಕನೆಕ್ಟ್ ಆಗಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ನಾನು ಏನೋ ಹೆದರ್ತೀನಿ. ತುಂಬ ಫೇಮು ನೇಮ್ ಇರೋರ ಜೊತೆ ನನಗೆ ಸ್ವಲ್ಪ ಸಲಿಗೆಯಿಂದ ಇರಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಆ ಗೌರವ ಮನಸ್ಸಲ್ಲಿ ಇಟ್ಕೊಂಡು ಇರ್ತೀನಿ ಅಷ್ಟೇ. ಪೇಮೆಂಟ್ ಇಲ್ಲದೆ ಮಾಡಿದಂಥ ಸಿನಿಮಾ ಇದೆಯಾ? ಕೆಲವ್ರು ಕೇಳ್ತಾರೆ ನನಗೆ, ಏ ಮೇಡಮ್ ನಮ್ದು ಅಷ್ಟು ಬಡ್ಜೆಟ್ ಇಲ್ಲ, ನನಗೆ ಒಂದು ಸ್ವಲ್ಪ ನೀವು ಪ್ರೀತಿಯಿಂದ ಮಾಡಿಕೊಡಿ, ಸಪೋರ್ಟ್ ಮಾಡಿ, ಆ ಥರ ಮಾಡಿದ ಸಿನಿಮಾಗಳೂ ಇದೆ. ಬಿಗ್ ಬಾಸ್ ಆಫರ್ ಏನಾದ್ರು ಬಂದಿತ್ತ? ಬಿಗ್ ಬಾಸ್ ನನಗೆ ಸೀಸನ್ 2ನಲ್ಲಿ ಕೇಳಿದರು, ಅದಾದಮೇಲೆ ಈಗ ಏನು ಕೇಳಲಿಲ್ಲ. ಇನ್ನು ಅಕಸ್ಮಾತ್ ಆಗಿ ಫ್ಯೂಚರಲ್ಲಿ ಬಂದರೆ ಹೋಗ್ತೀರಾ? ಹೋಗುವಂಥ ಚಾನ್ಸಸ್ ಇರ್ಬೋದು? ನೋಡೋಣ, ಒಂದು ಚಿಕ್ಕ ಟ್ರೈ ಮಾಡೋಣ. ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಓಕೆ, ಇವಾಗ ನೋಡ್ತಿದ್ದೀರಾ ಬಿಗ್ ಬಾಸ್? ಖಂಡಿತ ನೋಡ್ತಾ ಇದ್ದೀನಿ. ಯಾರು ನಿಮಗೆ ತುಂಬ ಇಷ್ಟ ಆಗ್ತಾರೆ? ಇಷ್ಟ ಅಂದರೆ ಒಂದೊಂದು ಆ್ಯಂಗಲಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಸೊ ಎನಿವೇಸ್ ನನ್ನ ಫ್ರೆಂಡ್ ಅಶ್ವಿನಿ ಗೌಡ ಇದ್ದಾರೆ, ಅವ್ರಿಗೆ ವಿಷಸ್ನ ತಿಳಿಸ್ತೀನಿ. ಓಕೆ, ಯಾಕೆ ಇಷ್ಟ ಆಗ್ತಾರೆ? ನಿಮ್ಮ ಫ್ರೆಂಡ್ ಅಂತಾನೆ? ಫ್ರೆಂಡ್ ಅಂತ ಅಲ್ಲ, ಮುಖವಾಡ ಕಳಚೋದು ಅಂತ ಇರುತ್ತೆ. ಅಂದರೆ ಒಂದು ಶೋಗೆ ಹೋದಾಗ ಓ ಕ್ಯಾಮ್ರಾ ಇದೆ, ಇಲ್ಲಿ ಕ್ಯಾಮ್ರಾ ಇದೆ, ನಾನು ಹಿಂಗೆ ಬಿಹೇವ್ ಮಾಡಬೇಕು, ಆ ಥರ ಇರೋದಿಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಿದ್ದಾರೆ. ಬಟ್ ನನಗೆ ಆ ಥರ ಒಂದು ಬಜಾರಿ ಅಶ್ವಿನಿನ ನಾನು ನೋಡೇ ಇರಲಿಲ್ಲ. ಶಿ ಈಸ್ ವೆರಿ ಸಾಫ್ಟ್ ಸ್ಪೋಕನ್. ನಾನು ರೀಸೆಂಟಾಗಿ ಕೂಡ ಫಿಲಮ್ ಚೇಂಬರಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ, ಲಾಸ್ಟ್ ಒಂದು 4-5 ಮಂತ್ಸ್ ಬ್ಯಾಕ್. ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಮೀಟಿಂಗ್ ಮಾಡಿದರು ಚೇಂಬರಲ್ಲಿ. ಸೊ ಹಾಗಾಗಿ ನಾನು ಅಶ್ವಿನಿ ಎಲ್ಲರೂ ಅಲ್ಲಿ ಬಂದಾಗ ನಾನು ತುಂಬ ವರ್ಷಗಳ ನಂತರ ಅವ್ರನ್ನ ಅಲ್ಲಿ ನೋಡಿದ್ದು. ಎಷ್ಟು ಸಾಫ್ಟ್ ಸ್ಪೋಕನ್ ಅಂದರೆ, ಮಮತಾ ಅವರೇ ಹೇಗಿದ್ದೀರಾ, ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತ. ಹಾಗಿದ್ದವರು ಬಿಗ್ ಬಾಸ್ ನೋಡಿದ್ಮೇಲೆ ಆ ಥರ ಎಲ್ಲ ಸ್ವಲ್ಪ ಮಾತಾಡಿದ್ದು ನನಗೂ ಕೂಡ ಶಾಕ್ ಆಯಿತು. ಅದು ಮುಖವಾಡ ಅಲ್ಲ, ಅದು ಒಂದು ಸ್ವಲ್ಪ ಯಾರೇ ಆಗಿರಲಿ ಅವ್ರಿಗೊಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಅದನ್ನು ಎಲ್ಲೇ ಮೀರಿದಾಗ ಕೆಲವು ಮಾತುಗಳು ಬರುತ್ತೆ, ಅದು ಸಹಜ, ಎಲ್ಲರಲ್ಲೂ ಸಹಜ. ಸೊ ಹಾಗಾಗಿ ಅದು ಅವರಲ್ಲೂ ಕೂಡ ಸಹಜ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಕ್ಷಿತಾ ಎಲ್ಲರಿಗಿಂತ ಚಿಕ್ಕ ವಯಸ್ಸಿನ ಹುಡುಗಿ, ಭಾಷೆ ಗೊತ್ತಿಲ್ಲದ ಹುಡುಗಿ, ಆ ಹುಡುಗಿ ನಂಗೆ ಸ್ವಲ್ಪ ಇಷ್ಟ ಆಗ್ತಾಳೆ. ಸ್ವಲ್ಪ ಈಗ ಅದ ಭಾಷೆ ನಾನು ಹೇಗೆ ತುಳು ಮಾತಾಡ್ತೀನಿ ಹಾಗೆ ಅವ್ರು ಕನ್ನಡ ಮಾತಾಡ್ತಾರಲ್ಲ, ಅದು ನನಗೆ ಸ್ವಲ್ಪ ಖುಷಿ ಕೊಡುತ್ತೆ. ನನಗೆ ಅದು ನೋಡ್ತೀನಿ. ಸೊ ಅವ್ರಿಗೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೆಂಗೂ ಈ ವರ್ಷ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರ, ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಕಮ್ ಬ್ಯಾಕ್ ಮಾಡುವಂತ ಆಗಲಿ. ಥ್ಯಾಂಕ್ ಯು, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಅಂದರೆ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.